ಶ್ರೀಕೃಷ್ಣ ನಗರಿ ಉಡುಪಿಯಲ್ಲಿ ಇತಿಹಾಸ ಪ್ರಸಿದ್ಧ ವಂಡಾರು ಕಂಬಳ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕಂಬಳ ಗದ್ದೆಯು ಹೆಗ್ಗಡೆ ಮನೆತನಕ್ಕೆ ಸೇರಿದ್ದು ಶತಮಾನಗಳಿಂದ ಕಂಬಳ ನಡೆಸಿಕೊಂಡು ಬರ್ತಿದ್ದಾರೆ. ಅಲ್ಲದೆ ಬೇರೆ ಬೇರೆ ಊರುಗಳಿಂದ ಹರಕೆಯನ್ನ ತೀರಿಸಲು ಕೋಣಗಳನ್ನು ಕರೆತರಲಾಗುತ್ತದೆ. ಹಾಗಾದರೆ ಈ ಬಾರಿಯ ಕಂಬಳ ವಿಜೃಂಭಣೆಯ ಹೇಗಿತ್ತು ಅನ್ನೋದನ್ನ ನೀವೇ ನೋಡಿ. ವಂಡಾರು ಕಂಬಳಕ್ಕೆ ಪೌರಾಣಿಕ ಹಿನ್ನೆಲೆ. ಹೆಗ್ಗಡೆ ಮನೆತನದವರಿಂದ ಕಂಬಳ ಆಚರಣೆ. ಉಡುಪಿ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ವಂಡಾರು ಕಂಬಳ ಅದ್ದೂರಿಯಾಗಿ ನಡೆಯಿತು. ಇದು ಕೇವಲ ಮನರಂಜನೆಯಾಗಿ ಉಳಿಯದೆ ಜನರ ನಂಬಿಕೆಯಾಗಿ ಆಚರಿಸಲಾಗುತ್ತದೆ. ಹೌದು, ವಂಡಾರು ಕಂಬಳ ಸುಮಾರು 10 ಎಕರೆ ವಿಸ್ತೀರ್ಣದ ವಿಶಾಲವಾದ ಗದ್ದೆಯಲ್ಲಿ ನಡೆಯುವ ಪುರಾತನ ಕಂಬಳ. ಪಾಂಡವರ ಕಥೆಗೂ ಈ ಕಂಬಳಕ್ಕೂ ಒಂದು ನಿಕಟ ಸಂಬಂಧವಿದ್ದು ಹಲವು ಶತಮಾನಗಳಿಂದ ಹೆಗ್ಗಡೆ ಮನೆತನದವರು ಈ ವಂಡಾರು ಕಂಬಳವನ್ನ ನಡೆಸಿಕೊಂಡು ಬಂದಿದ್ದಾರೆ. ಶತಮಾನಗಳಿಂದ ಹೆಗ್ಗಡೆ ಮನೆಯವರಿಂದ ಕಂಬಳ ಆಚರಣೆ. ಹರಕೆ ತೀರಿಸಲು ಜಿಲ್ಲೆಯ ವಿವಿಧೆಡೆಗಳಿಂದ ಬರ್ತವೆ ಕೋಣಗಳು. ವಂಡಾರಿನ ಕಂಬಳ ಗದ್ದೆಯು ಹೆಗ್ಗಡೆ ಮನೆತನಕ್ಕೆ ಸೇರಿತು. ಇವರೇ ಶತಮಾನಗಳಿಂದ ಕಂಬಳವನ್ನ ನಡೆಸಿಕೊಂಡು ಬರುತ್ತಿದ್ದಾರೆ. ಇಲ್ಲಿ ಸ್ಪರ್ಧೆ ಇರದೆ ಹರಕೆ ಸೇವೆ ತೀರಿಸಲು ಜಿಲ್ಲೆಯ ವಿವಿಧೆಡೆಗಳಿಂದ ಮಾಲೀಕರು ಕೋಣಗಳನ್ನು ಕರೆತರುತ್ತಾರೆ. ಹೋರಿ, ಕೋಣ, ಎತ್ತುಗಳನ್ನು ಈ ಕಂಬಳ ಗದ್ದೆಯಲ್ಲಿ ಓಡಿಸುವುದರಿಂದ ಅವುಗಳಿಗೆ ಆರೋಗ್ಯ ಸಮಸ್ಯೆಯಂತಹ ತೊಂದರೆಗಳು ಬರುವುದಿಲ್ಲ ಎನ್ನುವುದು ಈ ಭಾಗದ ಜನರ ನಂಬಿಕೆಯಾಗಿದೆ. ಇನ್ನು ಜಾನುವಾರುಗಳಿಗೂ ಕೂಡ ಅನಾರೋಗ್ಯ ಉಂಟಾಗದಂತೆ ಹರಕೆ ಸಲ್ಲಿಸುವ ಸಂಪ್ರದಾಯ ಕೂಡ ಪ್ರತೀತಿಯಲ್ಲಿದೆ ಎನ್ನುವುದು ಇಲ್ಲಿ ಉಲ್ಲೇಖಾರ್ಹ. ಪುರಾಣ ಪ್ರಸಿದ್ಧವಾದ ವಂಡಾರು ಕಂಬಳಕ್ಕೆ ನಾವು ಬಂದಿದ್ದೇವೆ. ತೆಕ್ಕಟ್ಟೆ ಮೇಲ್ಗುಡ್ಡೆ ಆನಂದ ದೇವಾಡಿಗ ಅವರ ನೆನಪಿನಲ್ಲಿ ಕೋಣವನ್ನು ನಾವು ಇಲ್ಲಿ ಹರಕೆಯ ರೂಪದಲ್ಲಿ ತಂದಿದ್ದೇವೆ. ವರ್ಷ ಪ್ರತಿಯಂತೆ ನಡೆಯುವ ಎಲ್ಲ ಹರಕೆ ಕಂಬಳದಲ್ಲೂ ಕೂಡ ನಾವು ಭಾಗಿಸ್ತೇವೆ. ಹಾಗೆ ಈ ಹಿಂದೆ ನಮ್ಮ ಸಮೀಪದ ತೆಕ್ಕಟ್ಟೆಯ ಮಣೂರಿನಲ್ಲಿ ಹರಕೆ ಕಂಬಳ ಮುಖಾಂತರವಾಗಿ ಕಂಬಳ ಕ್ಷೇತ್ರಕ್ಕೆ ನಾವು 1980ರಲ್ಲಿ ಪಾದಾರ್ಪಣೆ ಮಾಡಿದ್ದೇವೆ. ಈಗ ವಂಡಾರು ಕಂಬಳಕ್ಕೆ ನಾವು ಬಂದಿದ್ದೇವೆ. ವರ್ಷ ಪ್ರತಿಯಂತೆ ಕೂಡ ಪ್ರತಿ ವರ್ಷವೂ ಕೂಡ ನಾವು ಇಲ್ಲಿ ಕೋಣವನ್ನು ಕಟ್ಟಿ ಓಡಿಸಿ ನಮ್ಮ ಹರಕೆಯನ್ನು ತೀರಿಸಿದ್ದೇವೆ. ಕೋಣವನ್ನು ಓಡಿಸಿದ್ದಕ್ಕೆ ಯಾವುದೇ ಕೋಣಕ್ಕೆ ಲೋಪದೋಷಗಳು ಬಾರದಂತೆ ಕಂಬಳದಲ್ಲಿ ನಾವು ಈ ವಂಡಾರಿನ ಕಂಬಳದಲ್ಲಿ ವರ್ಷ ಪ್ರತಿಯಂತೆ ನಮ್ಮ ಹರಕೆಯನ್ನು ತೀರಿಸಿಕೊಂಡು ಬಂದಿದ್ದೇವೆ. ಮುಂದೆಯೂ ಕೂಡ ಇದೇ ರೀತಿ ಹರಕೆಯನ್ನು ತೀರಿಸಿಕೊಂಡು ಬರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಂಡಾರು ಕಂಬಳಕ್ಕೂ ಕೋಟೇಶ್ವರ ಪುಷ್ಕರಣಿಗೂ ಇದೆ ನಂಟು. ಕೊಡಿ ಹಬ್ಬದಂದು ವಂಡಾರು ಕಂಬಳ ಗದ್ದೆಯಲ್ಲಿ ಏಳುತ್ತೆ ಧೂಳು. ಕುಂದಾಪುರದಿಂದ ಸುಮಾರು 30 ಕಿಲೋಮೀಟರ್ ದೂರದ ವಂಡಾರಿನಲ್ಲಿ ನಡೆಯುವ ಈ ಕಂಬಳಕ್ಕೆ ಪುರಾತನ ಹಿನ್ನೆಲೆಯಿದೆ. ಪಾಂಡವರು 1 ವರ್ಷದ ಅಜ್ಞಾತವಾಸದ ಅವಧಿಯಲ್ಲಿ ಪ್ರತಿದಿನ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಎನ್ನುವುದು ಶಿವನ ಆಜ್ಞೆ ಆಗಿರುತ್ತದೆ. ಅದರಂತೆ ಒಂದು ದಿನ ರಾತ್ರಿ 5 ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿ ಕೋಟೇಶ್ವರ ದೇವಸ್ಥಾನದ ಕೋಟಿತೀರ್ಥ ಕೆರೆಯನ್ನು ನಿರ್ಮಿಸುತ್ತಾರೆ. ಆದರೆ ಕೆರೆ ಕೇವಲ ಅರ್ಧರಾತ್ರಿಗೆ ಮುಗಿದು ಹೋಗಿಬಿಡುತ್ತದೆ. ಹಾಗಾಗಿ ಅಲ್ಲಿಂದ ವಂಡಾರಿಗೆ ನಿಗಳೇಶ್ವರನ ಮೂಲಕ ಅಂದರೆ ಮೊಸಳೆಯ ಮೂಲಕ ಸುರಂಗ ಮಾರ್ಗದಲ್ಲಿ ಬರುತ್ತಾರೆ. ಅಲ್ಲಿ 10 ಎಕರೆ ವಿಸ್ತೀರ್ಣವಾದ ಪ್ರದೇಶದಲ್ಲಿ ಕಂಬಳ ಗದ್ದೆಯನ್ನು ನಿರ್ಮಿಸುತ್ತಾರೆ. ಅಂದು ಪಾಂಡವರಿಂದ ನಿರ್ಮಾಣಗೊಂಡ ಕಂಬಳ ಗದ್ದೆಯಲ್ಲಿ ಇಂದಿಗೂ ಹರಕೆ ಕಂಬಳ ನಡೆಯುತ್ತಾ ಬಂದಿದ್ದು ಕರಾವಳಿಯಲ್ಲಿ ಐತಿಹಾಸಿಕ ಕಂಬಳವಾಗಿ ಗುರುತಿಸಿಕೊಂಡಿದೆ.
ಇನ್ನು ಕೋಟೇಶ್ವರದ ಕೊಡಿ ಹಬ್ಬದ ದಿನ ವಂಡಾರು ಕಂಬಳ ಗದ್ದೆಯಲ್ಲಿ ಧೂಳು ಏಳುತ್ತದೆ. ಅದೇ ರೀತಿ ವಂಡಾರಿನ ಕಂಬಳ ನಡೆಯೋ ದಿನ ಕೋಟಿ ತೀರ್ಥ ಕೆರೆಯಲ್ಲಿ ಕೆಸರು ಕಾಣಿಸುವಂಥದ್ದು ಈ ಎಲ್ಲ ಕಥೆಗೆ ಪುಷ್ಟಿ ನೀಡುತ್ತದೆ. ಒಟ್ಟಿನಲ್ಲಿ ಜನರ ನಂಬಿಕೆಯನ್ನೊಳಗೊಂಡ ಶತಮಾನದ ಇತಿಹಾಸವಿರುವ ವಂಡಾರು ಕಂಬಳದ ಪರಂಪರೆ ಉಳಿಯಲಿ ಎನ್ನುವುದೇ ನಮ್ಮ ಸದಾಶಯ. ನ್ಯೂಸ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್, ಉಡುಪಿ.